ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ನಿಫ್ಟಿ ನೋಡಿ ಇವತ್ತು 148 ಪಾಯಿಂಟ್ಗಳ ಅಪ್ಸೈಡ್ನಲ್ಲಿ ಮೂವ್ ಆಗಿಬಿಟ್ಟು 25,939ರಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ನೋಡಿ ಇದು 5 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟು. ನಿಫ್ಟಿದು 25,874ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಅಲ್ಲಿಂದ ನೋಡಿ ಕಂಟಿನ್ಯೂ ಅಪ್ಸೈಡ್ ಮೂಮೆಂಟಮ್ ಆಯಿತು. ಇಲ್ಲೊಂದು ರೆಸಿಸ್ಟೆನ್ಸ್ ಲೈನ್ ಇದೆ, ಅಲ್ಲಿ ಒಂದು ಕನ್ಸಲ್ಟೇಷನ್ ಆಗಿ ಮತ್ತೆ ಕೆಳಗಡೆ ಬಂತು ಸ್ನೇಹಿತರೆ. ಆದರೆ ಇಲ್ಲಿ ಫಂಟಾಸ್ಟಿಕ್ ಸಪೋರ್ಟ್ ಇದೆ ನೋಡಿ, 25,830 ಒಂದು ಬೆಸ್ಟ್ ಸಪೋರ್ಟ್ ಲೈನ್ ಇದೆ. ಅದನ್ನು ಸಪೋರ್ಟ್ ತೊಗೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ಅಪ್ಸೈಡ್ ಮೂವ್ ಆಗಿದೆ. ಹೀಗಾಗಿ ಆಪ್ಷನ್ ಬ್ಯಾಸ್ಗೆ ಇವತ್ತು ಓಕೆ, ನಾವು ಆಪ್ಷನ್ ಮಾರ್ಕೆಟ್ ಓಪನ್ ಆದ ತಕ್ಷಣವೇ ಒಂದು ಕಾಲ್ ಆಪ್ಷನನ್ನು ಅಂದರೆ CE ಬೈ ಮಾಡಿದರೆ ಬೆಸ್ಟ್ ಅರ್ನಿಂಗ್ ಆಗಿರೋದು. ಸ್ಟಾಪ್ ಲಾಸ್ ನೋಡಿ ಇದೇ ಲೈನಲ್ಲಿ ಎಕ್ಸಾಕ್ಟ್ಲಿ ಸಪೋರ್ಟ್ ಲೈನ್ ಇದೆ. ಈ ಲೈನಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ರೆ ಯಾವುದೇ ಸ್ಟಾಪ್ ಲಾಸ್ ಕೂಡ ನಮ್ಮದು ಹಿಟ್ ಆಗಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಪ್ರಾಫಿಟ್ನಲ್ಲಿ ನಮ್ಮದು ಪೊಸಿಷನ್ ಕನ್ವರ್ಟ್ ಆಗಿರುತ್ತೆ. ನ್ಯಾರೋ ರೇಂಜ್ ಇದೆ ಕಂಪೇರ್ ಟು ನಿನ್ನೆದು. ನೋಡಿ ನಿನ್ನೆದು ಫಂಟಾಸ್ಟಿಕ್ ಆಪ್ಷನ್ ಬಯಸ್ಗೆ ಇವತ್ತಿನಕ್ಕಿಂತ ನಿನ್ನೆ ನೋಡಿ ನಾವು ಇಲ್ಲಿ ಎಂಟರ್ ಆಗಿದ್ದರೆ CE ಬೈ ಮಾಡಿದರೆ ನಿನ್ನೆದಿದು ನೋಡಿ ಬೆಸ್ಟ್ ಟ್ರೆಂಡಿಂಗ್. ಈ ಥರ ಟ್ರೆಂಡಿಂಗ್ ಇದ್ದರೆ ನಮ್ಮ ಪ್ರೀಮಿಯಂ ಕೂಡ ರಾಕೆಟ್ ಥರ ಮೂವ್ ಆಗುತ್ತೆ. ಸ್ಲೋ ಆ್ಯಂಡ್ ಸ್ಟಡಿ ಅಪ್ಸೈಡ್ ಮೂವ್ ಆಗ್ತಾ ಇದ್ದರೆ ಪ್ರೀಮಿಯಮ್ಮು ಬೇಗ ಫಾಸ್ಟಾಗಿ ಅಪ್ಸೈಡ್ ಮೂವ್ ಆಗಲ್ಲ. ಈ ಥರ ಮಾರ್ಕೆಟ್ ಇದ್ದರೆ ಪ್ರೀಮಿಯಂ ಕೂಡ ಫಾಸ್ಟಾಗಿ ಮೂವ್ ಆಗುತ್ತೆ ಸ್ನೇಹಿತರೆ. ಟ್ರೆಂಡಿಂಗ್ ಮಾರ್ಕೆಟ್ ಇದ್ದಾಗ ದಯವಿಟ್ಟು ಅಪಾರ್ಚುನಿಟಿಯನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಗ್ಯಾಪ್ ಅಪ್ ಓಪನಿಂಗ್ ಆಗಿ ಸಸ್ಟೇನ್ ಆಯಿತು, ದ್ಯಾಟ್ ಈಸ್ ಇಂಪಾರ್ಟೆಂಟ್. ನೋಡಿ 25,840 ಲೋ ಆಯಿತು, ನಂತರ ಆ ಲೋ ಕೆಳಗಡೆ ಬಂದಿಲ್ಲ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಯಾರ್ಯಾರು ಇಲ್ಲಿ ಸ್ಟಾಪ್ ಲಾಸ್ ಇಟ್ಬಿಟ್ಟು ಟ್ರೇಡ್ ಮಾಡಿರ್ತಾರ, ಕಾಲ್ ಆಪ್ಷನ್ನ ಬೈ ಮಾಡಿರ್ತಾರ, ಅವ್ರಿಗೆ ಒಳ್ಳೆ ಪ್ರಾಫಿಟ್ ಆಗಿರುತ್ತೆ ಅನ್ಕೋತೀನಿ. ಡೈಲಿ ಚಾರ್ಟ್ ನೋಡೋಣ. ನೋಡಿ ಇದು ನಿಫ್ಟಿದೆ 15 ಮಿನಿಟ್ಸ್ ಚಾರ್ಟ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ. ಏನಕ್ಕೆ ಅಂದರೆ ಹೇಗೆ ಸಪೋರ್ಟು ರೆಸಿಸ್ಟೆನ್ಸ್ ವರ್ಕ್ ಆಗ್ತವೆ ಅಂತೇಳಿ. ನೋಡಿ ಈ ಸಪೋರ್ಟ್ ಲೈನ್ ಇದೆ, ಫಂಟಾಸ್ಟಿಕ್ ಸಪೋರ್ಟ್ ತೊಗೊಂಡಿದೆ. 5 ನಿಮಿಷದ ಕ್ಯಾಂಡಲ್ನಲ್ಲಿ ಕೂಡ ಈ ಸಪೋರ್ಟನ್ನು ಚೆನ್ನಾಗಿ ಸಪೋರ್ಟ್ ತೊಗೊಂಡ್ಬಿಟ್ಟು ಅಲ್ಲಿಂದ ಮೇಲ್ಗಡೆನೇ ಟ್ರೇಡ್ ಆಗಿದೆ. 15 ಮಿನಿಟ್ಸ್ ಚಾರ್ಟ್ನಲ್ಲಿ ಕೂಡ ಸಪೋರ್ಟ್ ತೊಗೊಂಡಿದೆ. ಮತ್ತು 30 ಮಿನಿಟ್ಸ್ ಚಾರ್ಟ್ ನೋಡೋಣ ಹೇಗಿದೆ. ಅದರಲ್ಲಿ ನೋಡಿ, ಅದರಲ್ಲಿ ಕೂಡ ವೆರಿ ಬ್ಯೂಟಿಫುಲ್ ಸಿಯರ್ 30 ಮಿನಿಟ್ಸ್ ಚಾರ್ಟ್ ಕೂಡ ನೋಡಿ. 30 ಮಿನಿಟ್ಸ್ ಅದರಲ್ಲಿ 30 ಮಿನಿಟ್ಸ್ ಚಾರ್ಟ್ನಲ್ಲಿ 25,840 ಸಪೋರ್ಟ್ ಲೈನ್ ಇರುತ್ತೆ. ಹೇಗೆ ಟೈಮ್ ಫ್ರೇಮ್ ಚೇಂಜ್ ಆಗುತ್ತೆ ಹಾಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ ಕೂಡ ಚೇಂಜ್ ಆಗ್ತಾ ಹೋಗ್ತವೆ. ಆದರೆ ನಾನು ಇಂಟ್ರಾಡೇ ಟ್ರೇಡಿಂಗ್ ಮಾಡುವಾಗ ಸ್ಪೆಷಲಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಯೂಶ್ವಲಿ 5 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟನ್ನು ಯೂಸ್ ಮಾಡ್ತೀನಿ ನಾನು. ಅದು ನನಗೆ ಕಂಫರ್ಟೇಬಲ್ ಕೂಡ ಆಗುತ್ತೆ. ಮತ್ತು ಇಂಟ್ರಾಡೇ ಟ್ರೇಡಿಂಗ್ ಮಾಡುವಾಗ 5 ಮಿನಿಟ್ಸ್ ಚಾರ್ಟ್ ಯೂಸ್ ಮಾಡಿಬಿಟ್ಟು ಟ್ರೇಡ್ ಮಾಡೋದು ಬೆಸ್ಟ್ ಅಪಾರ್ಚುನಿಟಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು 1 ಗಂಟೆ ನಂತರ ಇಂಟರ್ವಲ್ನಲ್ಲಿ ಮತ್ತೆ 15 ಮಿನಿಟ್ಸು 30 ಮಿನಿಟ್ಸು ಡೈಲಿ ಚಾರ್ಟು ಅದನ್ನು ಕೂಡ ವಾಚ್ ಮಾಡ್ತಾ ಇರ್ತೇನೆ ಸ್ನೇಹಿತರೆ, ಇನ್ ಬಿಟ್ವೀನ್ ಅದರಲ್ಲಿ ಹೇಗೆ ಚೇಂಜಸ್ ಆಗ್ತಾ ಇವೆ ಅಂಥೇಳಿ. ಆದರೆ ಮೋಸ್ಟ್ ಆಫ್ ದ ಟೈಮ್ 5 ಮಿನಿಟ್ಸ್ ಚಾರ್ಟನ್ನು ಸೆಟ್ ಮಾಡಿಬಿಟ್ಟು ಟ್ರೇಡ್ ಮಾಡೋದು ನನಗೆ ಇಷ್ಟ ಆಗುತ್ತೆ. ನೋಡಿ 30 ಮಿನಿಟ್ಸ್ ನೋಡಿ, 30 ಮಿನಿಟ್ಸ್ನಲ್ಲಿ ಇಲ್ಲಿಯೂ ಕೂಡ ಎಷ್ಟು ಚೆನ್ನಾಗಿ ಸಪೋರ್ಟ್ ತೊಗೊಂಡಿದೆ ನೋಡಿ. 25,840 ಸಪೋರ್ಟ್ ಚೆನ್ನಾಗಿ ತೊಗೊಂಡಿದೆ. ನಂತರ ಈ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿಬಿಟ್ಟು ಮೇಲ್ಗಡೆ ಹೋಗಿದೆ. ಇಲ್ಲಿ ರೆಸಿಸ್ಟೆನ್ಸ್ ಇದೆ ಎಕ್ಸಾಕ್ಟ್ಲಿ, ಅದನ್ನು ಕ್ರಾಸ್ ಮಾಡೋಕ್ಕಾಗಿಲ್ಲ, ಅಲ್ಲಿಯೇ ಕ್ಲೋಸ್ ಆಗಿದೆ. ಈ ಎಷ್ಟು ಚೆನ್ನಾಗಿ 3 ನೋಡಿ, ದೀಸ್ ಆರ್ ಪಿವೋಟ್ ಪಾಯಿಂಟ್ಸ್. ಸಪೋರ್ಟು ರೆಸಿಸ್ಟೆನ್ಸ್ ಅಂತಾರೆ, ಪಿವೋಟ್ ಪಾಯಿಂಟ್ಸ್ ಅಂತಾರೆ. ಇದನ್ನೇ ಈ ಥರ ಚಿಕ್ಕ ಪುಟ್ಟ ಮಾಹಿತಿ ನಿಮ್ಗೆ ಗೊತ್ತಿರಲಿ ಅಂತ ಚಾರ್ಟ್, ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಮುಖಾಂತರ ನಿಮಗೆ ಪ್ರತಿದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನೋಡಿ ಎಕ್ಸಾಕ್ಟ್ಲಿ ಸಪೋರ್ಟ್ ಲೈನ್, ದಿಸ್ ಈಸ್ ರೆಸಿಸ್ಟೆನ್ಸ್ ಲೈನ್. ಇದನ್ನು ಬ್ರೇಕ್ಔಟ್ ಆದಾಗ ಇಲ್ಲಿಗೆ ಬಂದಿದೆ, ಈ ಒಂದು ರೆಸಿಸ್ಟೆನ್ಸ್ ಲೈನ್ ಹತ್ರ ಕ್ಲೋಸ್ ಆಗಿದೆ. ನಾಳೆ ಅದನ್ನು ಕೂಡ ಬ್ರೇಕ್ಔಟ್ ಮಾಡಿಬಿಟ್ಟು ಅಪ್ಸೈಡ್ ಮೂವ್ ಆಗೋ ಎಲ್ಲ ಪಾಸಿಬಿಲಿಟೀಸ್ ಇದೆ. ಇನ್ನು ಡೈಲಿ ಚಾರ್ಟ್ನಲ್ಲಿ ನೋಡೋಣ, ಗೊತ್ತಾಗುತ್ತೆ. ಡೈಲಿ ಚಾರ್ಟು ನಾನು ಇವಾಗ ಡಬ್ಲ್ಯೂ ಪ್ಯಾಟರ್ನ್ ಓಕೆ, ಇಲ್ಲಿತ್ತು ಟಾರ್ಗೆಟ್, ಇದು ಆಯಿತು, ನಂತರ ಫಾಲ್ ಆಗುತ್ತೆ ಅಂತ ಹೇಳಿದ್ವಿ.
ಫಾಲ್ ಆಯಿತು, ಒಂದು ಕನ್ಸಾಲ್ಟೇಷನ್ ಆಯಿತು, ಮತ್ತು ಮೇಜರ್ ಸಪೋರ್ಟ್ ತಂತು. ನೋಡಿ ಇಲ್ಲಿಯೇ ಸಪೋರ್ಟ್ ತಂತು, ಸಪೋರ್ಟ್ ತಂದುಬಿಟ್ಟು ಬ್ರೇಕಪ್ ಆಯಿತು. ಎಕ್ಸಾಕ್ಟ್ಲಿ ಈ ಲೈನ್ ಹತ್ರ ಒಂದು 4 ದಿನ ಕನ್ಸಾಲ್ಟೇಷನ್ ಆಗಿ ಪೋಲ್ ಆ್ಯಂಡ್ ಫ್ಲ್ಯಾಗ್ ಪ್ಯಾಟರ್ನ್ ಫಾರ್ಮ್ ಆಗಿ ಅಪ್ಸೈಡ್ ಮೂವ್ ಆಯಿತು. ನಿನ್ನೆ ಕೂಡ ನಾನು ಅನಲೈಸ್ ಮಾಡಿದ್ದೆ, 26,000 ನನ್ನ ಟಾರ್ಗೆಟ್ ಇತ್ತು. ಇವತ್ತಿನ ದಿನ ಆಲ್ಮೋಸ್ಟ್ ಆಲ್ 25,956 ಹೈ ಆಗಿದೆ. ಓಕೆ, ನಮ್ಮ ಒಂದು ಅನಲೈಸ್ ಅಥವಾ ಪ್ರೆಡಿಕ್ಷನ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಒಂದು ರೆಸಿಸ್ಟೆನ್ಸ್ ಲೈನ್ ಇದೆ, ಅದರ ಹತ್ರ ಬಂದು ನಿಂತಿದೆ ನೋಡಿ. ಇನ್ನು ನಾಳೆಗೆ ಏನು, ವಾಟ್ ನೆಕ್ಸ್ಟ್? ಎಸ್, ಅಫ್ಕೋರ್ಸ್ ನಾಳೆಗೆ ಕೂಡ ಒಂದು ಮತ್ತೆ ರ್ಯಾಲಿ ಬರೋ, ಅಪ್ಸೈಡ್ ರ್ಯಾಲಿ ಬರೋ ಎಲ್ಲ ಚಾನ್ಸಸ್ ಇದೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೇನೆ. ಇನ್ನು ಸಪೋರ್ಟ್, ನ್ಯಾಚುರಲಿ ಸಪೋರ್ಟ್ ರೆಸಿಸ್ಟೆನ್ಸು ನೋಡಲೇಬೇಕಾಗುತ್ತೆ. ಏನಕ್ಕೆ ಅಂದರೆ ದಿಸ್ ಈಸ್ ದ ಮಾರ್ಕೆಟ್, ಶೇರ್ ಮಾರ್ಕೆಟ್ ಆಗಿರಿಂದ ಮಾರ್ಕೆಟ್ ಈಸ್ ದ ಬಾಸ್. ಯಾವುದಕ್ಕೂ ನಾವು ಹೇಳಿದ್ದೇ ಸರಿ 100% ಆಗುತ್ತೆ ಅನ್ನೋದು ತಪ್ಪಾಗುತ್ತೆ. ಯಾಕಂದರೆ ಮಾರ್ಕೆಟ್ ಯಾವಾಗ ಹೇಗೆ ಮೂವ್ ಆಗುತ್ತೆ, ಯಾವಾಗ ಮೂವ್ ಆಗುತ್ತೆ ಅನ್ನೋದನ್ನು ಯಾರಿಗೂ ಕೂಡ ಹಿಂಟ್ ಬಿಟ್ಟು ಕೊಡಲ್ಲ. ನಾವು ಕೇವಲ ಚಾರ್ಟ್, ಕ್ಯಾಂಡಲ್ಸ್ಟಿಕ್ ಚಾರ್ಟು, ಪ್ಯಾಟರ್ನ್ಸು ಅವುಗಳನ್ನು ನೋಡಿಬಿಟ್ಟು ಪ್ರೆಡಿಕ್ಟ್ ಮಾಡ್ಬೋದು, ಈ ಥರ ಮೂವ್ ಆಗ್ಬೋದು, ಈ ಥರ ಸಪೋರ್ಟ್ ತೊಗೋಬೋದು ಅಂತ ಹೇಳ್ಬಿಟ್ಟು. ಹೀಗೆ ಆಗುತ್ತೆ ಅಂತ ಹೇಳೋದು ತುಂಬಾ ಕಷ್ಟ, ಯಾರಿಗೂ ಕೂಡ ಆಗಲ್ಲ ಅದು. ಹೀಗಾಗಿ ನಾವು ಕೇವಲ ಸಪೋರ್ಟನ್ನು ನೋಡೋಣ. ನಾಳೆಗೆ ಸಪೋರ್ಟ್ ಏನು, ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 25,800 ಇದೆ ನೋಡಿ. ಈ ಕ್ಯಾಂಡಲ್ ಹೈ ಏನಿದೆಯಲ್ಲ ಇದನ್ನು ಸಪೋರ್ಟ್ ಆಗಿ ಇಟ್ಕೊಳ್ಳೋಣ. 25,800 ಒನ್ ಆ್ಯಂಡ್ ಒನ್ಲಿ ಸಪೋರ್ಟ್. ಅದಕ್ಕಿಂತ ಕೆಳಗಡೆ ಸಪೋರ್ಟ್ ಬೇಡವೇ ಬೇಡ. ಯಾಕಂದರೆ ಮಾರ್ಕೆಟ್ ಪಾಸಿಟಿವ್ ಸೆಂಟಿಮೆಂಟ್ನಲ್ಲಿದೆ, ಇನ್ನೂ ಯಾವುದೇ ಒಂದು ನ್ಯೂಟ್ರಲಿಟಿ ಕೂಡ ಬಂದಿಲ್ಲ, ನೆಗೆಟಿವಿಟಿ ಕೂಡ ಇಲ್ಲ ಮಾರ್ಕೆಟ್ನಲ್ಲಿ. ಹೀಗಾಗಿ ನಾನು ಟುವರ್ಡ್ಸ್ ಅಪ್ಸೈಡ್ ಥಿಂಕ್ ಮಾಡ್ತಾ ಇದ್ದೀನಿ. ಹೀಗಾಗಿ ಯಾವುದಕ್ಕೂ ಡ್ಯೂರಿಂಗ್ ದ ಇಂಟ್ರಾಡೇದಲ್ಲಿ ಏನಾದರೂ ಒಂದು ಮಾರ್ಕೆಟ್ಗೆ ಅಗೇನ್ಸ್ಟ್ ನ್ಯೂಸ್ ಬಂತು ಅಥವಾ ಹೆವಿ ಸೆಲ್ಲರ್ಸ್ ಇನ್ವಾಲ್ವ್ ಆದ್ರು ಅಂದರೆ ಮಾರ್ಕೆಟ್ ಫಾಲ್ ಕೂಡ ಆಗ್ಬೋದು, ಹೇಳಕ್ಕೆ ಬರಲ್ಲ. ಹೀಗಾಗಿ ಯಾವುದಕ್ಕೂ 25,800 ಒನ್ ಆ್ಯಂಡ್ ಒನ್ಲಿ ಬಿಗ್ ಸಪೋರ್ಟನ್ನು ಇಟ್ಕೊಳ್ಳೋಣ. ಇನ್ನು ಅಪ್ಸೈಡ್, ಎಸ್ ಡೆಫಿನೆಟ್ಲಿ 26,000 ಮೇಜರ್ ಹರ್ಡಲ್ ಇದೆ. 26,000 ದಾಟ್ಬಿಟ್ಟು ಒಂದು 15 ನಿಮಿಷ ಸಸ್ಟೇನ್ ಆತಂದರೆ ಡೆಫಿನೆಟ್ಲಿ ನಾಳೆಗೆ 26,200, ಓಕೆ, 26,200 ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ ನಾಳೆಗೆ. ಇವು ಎರಡನ್ನು ಅಪ್ಸೈಡ್ ಟಾರ್ಗೆಟ್ ಇಟ್ಕೊಳ್ಳೋಣ. ಫಸ್ಟ್ ಟಾರ್ಗೆಟ್ 26,000, ಅದನ್ನು ದಾಟಿ ಒಂದು 15 ನಿಮಿಷ ಸಸ್ಟೇನ್ ಆದರೆ 26,200. ಪ್ಯಾಟರ್ನ್ ಮಾತ್ರ ಬೆಸ್ಟ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇದೆ ಸ್ನೇಹಿತರೆ. ಮೋಸ್ಟ್ ಪ್ರಾಬಬ್ಲಿ ಈ ವಾರದ್ದು ಟಾರ್ಗೆಟ್ ಹೇಳಿದ್ದೀನಿ ನಾನು, 26,400 ಅಂತ ಇದೆ ನನ್ನ ಟಾರ್ಗೆಟು. 24,600 ಅಂಟಿಲ್ ಫ್ರೈಡೇ. ನೋಡೋಣ ರೀಚ್ ಆಗುತ್ತೆ ಇಲ್ಲೋ. ವೀಕ್ಲಿ ಚಾರ್ಟ್ ಇದೆ, ನೋಡ್ಬಿಡೋಣ ಏನು ಹೇಳುತ್ತೆ ವೀಕ್ಲಿ ಚಾರ್ಟ್. ಎಸ್, ವಾರದ ಮೊದಲನೇ ದಿನದ ಚಾರ್ಟು ನೋಡಿ. ಓಕೆ, ಫಸ್ಟ್ ಕ್ಯಾಂಡಲ್ ಎಬೋ ದಿಸ್, ಕಳೆದ ವಾರದ ಕ್ಯಾಂಡಲ್ ಕ್ಲೋಸ್ ಏನಾಗಿತ್ತು ಅದಕ್ಕಿಂತ ಮೇಲ್ಗಡೆ ಕ್ಲೋಸ್ ಆಗಿದೆ. ದ್ಯಾಟ್ ಈಸ್ ಫಂಟಾಸ್ಟಿಕ್ಕು. ಓಪನಿಂಗ್ ಭರ್ಜರಿ ಓಪನಿಂಗ್ ಆಗಿದೆ ಈ ವಾರದ ಮೊದಲನೇ ಕ್ಯಾಂಡಲ್ಲು. ಹೀಗಾಗಿ ಪಾಸಿಟಿವ್ ಸೆಂಟಿಮೆಂಟ್ ಮಾರ್ಕೆಟ್ನಲ್ಲಿದೆ. ಇಲ್ಲಿ ಅಪ್ ಮೂವ್ ಆಯಿತು, ಇಲ್ಲೊಂದು ಕನ್ಸಾಲ್ಟೇಷನ್ ಆಯಿತು, ನಂತರ ಅಪ್ ಮೂವ್ ಬಂದಿದೆ. ಈ ವಾರ ಕೂಡ ಒಂದು ಈ ಥರ ಕ್ಯಾಂಡಲ್, ಬಿಗ್ ಕ್ಯಾಂಡಲ್ ಫಾರ್ಮ್ ಆಗ್ಬೋದು. 26,400ವರೆಗೆ ಬರ್ಬೋದು ಈ ವಾರದ ಕ್ಯಾಂಡಲ್ ಅನ್ಕೋತಾ ಇದ್ದೀನಿ. ನೋಡೋಣ. ಇನ್ನು ಬ್ಯಾಂಕ್ ನಿಫ್ಟಿ ನೋಡಿ, ಇದರಲ್ಲಿ ಕೂಡ ಚೆನ್ನಾಗಿ ಮೂಮೆಂಟಮ್ ಬಂತು. 312 ಪಾಯಿಂಟ್ ಒಂದು ಅಪ್ಸೈಡ್ ಮೂವ್ ಆಗಿಬಿಟ್ಟು 54,105 ಕ್ಲೋಸ್ ಆಗಿದೆ. ಎಬೋ 54,000 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ ನೋಡಿ 53,917 ಮಾರ್ಕೆಟ್ ಓಪನ್ ಆಯಿತು. ಅಲ್ಲಿಂದ 53,741 ಲೋ ಫಾರ್ಮ್ ಆಯಿತು. ಓಕೆ, ಅಲ್ಲಿಂದ ಕಂಟಿನ್ಯೂ ಅಪ್ಸೈಡ್ ಮೂಮೆಂಟಮ್ ಆಗ್ತಾ ಬಂತು. ಇಲ್ಲೊಂದು ಸಪೋರ್ಟ್ ಲೈನ್ ಇದೆ ನೋಡಿ, ಹೇಗೆ ಸಪೋರ್ಟ್ ತಗೊಳುತ್ತೆ ಅದನ್ನು ವಾಚ್ ಮಾಡಿ ಸ್ನೇಹಿತರೆ. ಏನಕ್ಕೆ ತೋರಿಸ್ತೀನಿ ಅಂದರೆ ಮಲ್ಟಿಪಲ್ ಸಪೋರ್ಟ್ ತೊಗೊಂಡಿದೆ. ಒಂದು ಇಲ್ಲಿ ರೆಸಿಸ್ಟೆನ್ಸ್ ಲೈನ್ ಇದೆ, ಇಲ್ಲಿ ಸಪೋರ್ಟ್ ಲೈನ್ ಇದೆ. ಇದ್ರ ಮಧ್ಯೆ ಆಲ್ಮೋಸ್ಟ್ ಆಲ್ 1.5-2 ಗಂಟೆ ಟೈಮ್ ಸ್ಪೆಂಡ್ ಮಾಡಿದೆ. ಹಿಯರ್ ಈ ಥರ ಚಿಕ್ಕ ಪುಟ್ಟ ಅಂಶಗಳನ್ನು, ಮಾಹಿತಿಗಳನ್ನು ಒದಗಿಸಿಕೊಡೋದೇ ಈ ಚಾನಲ್ನ ಉದ್ದೇಶ ಸ್ನೇಹಿತರೆ. ನೀವು ಕೂಡ ಕಲೀಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋದೇ ಈ ಒಂದು ಚಾನಲ್ನ ಉದ್ದೇಶ. ಮಲ್ಟಿಪಲ್ ಟೈಮ್ಸು ಕೆಳಗಡೆ ಬ್ಯಾಂಡನ್ನು ಟಚ್ ಆಗಿದೆ, ಮಲ್ಟಿಪಲ್ ಟೈಮ್ಸು ಅಪ್ಪರ್ ಬ್ಯಾಂಡನ್ನು ಟಚ್ ಆಗಿದೆ. ಇದ್ರ ಮಧ್ಯೆ ಟ್ರೇಡ್ ಆಗಿದೆ. ಯಾವಾಗ ಇದನ್ನು ಬ್ರೇಕ್ಔಟ್ ಆಯಿತು ನಾವು ಎಂಟರ್ ಆಗಬೇಕು. ವಿ ಹ್ಯಾವ್ ಟು ಎಂಟರ್. ಒಂದು ಕಾಲ್ ಬೈ ಮಾಡೋಣ.
ಅದನ್ನು ಬ್ರೇಕ್ಔಟ್ ಮಾಡಿಬಿಟ್ಟು ಸ್ಟಾಪ್ ಲಾಸನ್ನು ಇಲ್ಲಿ ಇಡೋಣ. ಎಕ್ಸಾಕ್ಟ್ಲಿ ಕೆಳಗಡೆ ಸಪೋರ್ಟ್ ಲೈನ್ ಇದೆಯಲ್ಲ ಅಲ್ಲಿ ಸ್ಟಾಪ್ ಲಾಸ್ ಇಡೋಣ. ಎಲ್ಲಿಗೆವರೆಗೆ ಬಂದಿದೆ? 54,200ವರೆಗೆ, 197ರವರೆಗೆ ಬಂದಿದೆ ಹೈ. ನಮಗೆ ಎಷ್ಟು ಪಾಯಿಂಟ್ ಸಿಗುತ್ತೆ? 54,900ರಲ್ಲಿ ಎಂಟರ್ ಆದರೂ ಕೂಡ ನಮಗೆ 950ರಲ್ಲಿ ಎಂಟರ್ ಆದರೂ ಕೂಡ ಏನಿಲ್ಲ ಅಂದ್ರೂ 250 ಪಾಯಿಂಟ್ ಸಿಕ್ಕಿರೋದು. ಆದರೆ ವೆರಿ ಕಾನ್ಫಿಡೆಂಟ್ ಆಗಿ ಸಿಕ್ಕಿರುತ್ತೆ, ಯಾವುದೇ ಭಯ ಇರಲ್ಲ. ಸ್ಟಾಪ್ ಲಾಸು ಚೆನ್ನಾಗಿಟ್ಟಿರ್ತೀವಿ, ಪ್ಲೇಸ್ಮೆಂಟು ಚೆನ್ನಾಗಿರುತ್ತೆ. ಹೀಗಾಗಿ ಅವಸರ ಮಾಡಿದೆ ನೋಡಿ. ಇಲ್ಲೆಲ್ಲಾದರೂ ನಾವು ಬೈ ಮಾಡಿದರೆ ಕಾಲ್, ಸಪೋಸ್ ಇಲ್ಲಿ ಕಾಲ್ ಬೈ ಮಾಡಿದರೆ ನಮ್ಮ ಪ್ರೀಮಿಯಂ ಡಿ ಕೆ ಆಗಿರೋದು, ಯಾಕಂದರೆ ಇಲ್ಲಿ ಟೈಮ್ ಸ್ಪೆಂಡ್ ಆಗಿದೆ. ಅದಕ್ಕೋಸ್ಕರನೇ ನಾನು ಇಲ್ಲಿ ಬೈ ಮಾಡಿ ಅಂತ ಹೇಳ್ತಾ ಇರೋದು. ಇಲ್ಲಿ ಬೈ ಮಾಡಿದರೆ ನೋಡಿ ಮೂಮೆಂಟಮ್ ಬಂದಿದೆ, ನಮ್ಮ ಪ್ರೀಮಿಯಂ ಕೂಡ ಫಾಸ್ಟಾಗಿ ಮೂವ್ ಆಗುತ್ತೆ, ಪ್ರಾಫಿಟ್ ಚೆನ್ನಾಗಿ ಸಿಗುತ್ತೆ. 250-300 ಪಾಯಿಂಟ್ ಒಂದು ಪಾಯಿಂಟ್ ಸಿಕ್ಕಿರುತ್ತೆ, ಅದನ್ನು 250 ಇಡೋಣ. 250 ಪಾಯಿಂಟ್ ಸಿಕ್ಕಿದೆ, ಅದನ್ನು ಪ್ರೀಮಿಯಂನಲ್ಲಿ ಆಟ್ ದ ಮನಿ ಅಥವಾ ಇನ್ ದ ಮನಿ ಕನ್ವರ್ಟ್ ಮಾಡಿದರೆ ಏನಿಲ್ಲ ಅಂದ್ರೊಂದು 70 to 80 ಪಾಯಿಂಟ್ ಸಿಕ್ಕಿರೋದು. ಈ ಥರ ಒಂದು ಸಪೋರ್ಟು ರೆಸಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು ಕಾಲ್ ಆರ್ ಪುಟ್ ಬೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಾ ಡೈಲಿ ಚಾರ್ಟ್ ನೋಡೋಣ. ಡೈಲಿ ಚಾರ್ಟ್ ವಾಟ್ ಇಟ್ ಟೆಲ್ಸ್? ಫಂಟಾಸ್ಟಿಕ್ ಮೂವ್, ಬೆಸ್ಟ್ ಮೂವ್ ಆಗಿದೆ ನೋಡಿ. ಆದರೆ ಸ್ವಲ್ಪ ನಾವು ಗಮನ ಕೂಡ ಹರಿಸ್ಬೇಕು. ಏನಪ್ಪ ಅಂದರೆ ನೋಡಿ, ಇಲ್ಲಿಂದ ರಾಕೆಟ್ ಥರ ಮೂವ್ ಆಗ್ತಾ ಇದೆ ಒನ್ ವೇ. ಸಿ ಯಾವಾಗ ಬರ್ಸ್ಟ್ ಆಗುತ್ತೆ ಯಾವಾಗ ಫಾಲ್ ಆಗುತ್ತೆ ಗೊತ್ತಿಲ್ಲ, ಬಾಣದ ಥರ ಹೋಗ್ತಾ ಇದೆ. ಎಚ್ಚರಿಕೆಯಿಂದ ಇರಿ. ನಮ್ಮ ಟಾರ್ಗೆಟು ಇಲ್ಲಿವರೆಗೆ ಇತ್ತು 53,350, ಅದನ್ನು ಕ್ರಾಸ್ ಆಗಿಬಿಟ್ಟು 54,000 ದಾಟಿದೆ. ಆದರೆ ಈ ವಾರದ ನನ್ನ ಟಾರ್ಗೆಟು 55,000 ಅಂತ ಹೇಳಿದ್ದೆ ನಿನ್ನೆ ವಿಡಿಯೋದಲ್ಲಿ. 55,000 ಎಷ್ಟು, ಅದಕ್ಕಿನ್ನೂ ಸ್ಟಿಕ್ ಆನ್ ಆಗಿರುತ್ತೇನೆ ನಾನು. ಈ ಒಂದು ಶುಕ್ರವಾರದೊಳಗಡೆ 55,000 ಟಾರ್ಗೆಟನ್ನು ರೀಚ್ ಆಗೋ ಎಲ್ಲ ಪಾಸಿಬಿಲಿಟೀಸ್ ಇದೆ ಬ್ಯಾಂಕ್ ನಿಫ್ಟಿ. ನಂತರ ನೋಡಬೇಕು ಹೇಗೆ ಮೂವ್ ಆಗುತ್ತೆ, ಹೇಗೆ ಮಾರ್ಕೆಟ್ನಲ್ಲಿ ಸೆಂಟಿಮೆಂಟ್ ಕ್ರಿಯೇಟ್ ಆಗುತ್ತೆ ಅಂತೇಳಿ. ಸದ್ಯಕ್ಕಂತೂ ಯಾವುದೇ ನೆಗೆಟಿವಿಟಿ ಇಲ್ಲ, ಪಾಸಿಟಿವಿಟಿ ಸೆಂಟಿಮೆಂಟ್ ಇನ್ನೂ ಇದೆ, ಪಾಸಿಟಿವ್ ಸೆಂಟಿಮೆಂಟ್ ಇದೆ ಮಾರ್ಕೆಟ್ನಲ್ಲಿ. ಆದರೂ ಕೂಡ ಮಾರ್ಕೆಟ್ ರಾಕೆಟ್ ಥರ ಮೂವ್ ಆಗ್ತಾ ಇದೆ, ಇದನ್ನು ಗಮನ ಹರಿಸ್ಬೇಕಾಗುತ್ತೆ. ಸ್ವಲ್ಪ ಈ ಥರ ಏನಾದರೂ ಮೂವ್ ಆಗಿದ್ದರೆ ಓಕೆ. ಸ್ಟ್ರೇಟ್ ಒನ್ ವೇ ಮೂವ್ ಆಗ್ತಾ ಇದೆ. ನಾಳೆ ಕೂಡ ಮತ್ತೆ ಒಂದು ಅಪ್ಸೈಡ್ ಮೂವ್ ಆಗೋ ಚಾನ್ಸ್ ಇದೆ. ನಂತರ ನಾಡಿದ್ದು ಬ್ಯಾಂಕ್ ನಿಫ್ಟಿದು ಎಕ್ಸ್ಪೈರಿ ಡೇ ಇದೆ, ಅವಾಗೇನಾದರೂ ಫಾಲ್ ಆದರೂ ಆಗಬಹುದು. ಇನ್ನು ನಾಳೆದು ಸಪೋರ್ಟು ರೆಸಿಸ್ಟೆನ್ಸ್ ನೋಡೋದಾದರೆ ಓಕೆ, ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು ಫಸ್ಟ್ ಆ್ಯಂಡ್ ಒನ್ ಆ್ಯಂಡ್ ಒನ್ಲಿ ಸಪೋರ್ಟ್ ಇಟ್ಬಿಟ್ಟು ನಿಫ್ಟಿ ಥರನೇ ಇದರಲ್ಲೂ ಕೂಡ ಒನ್ ಆ್ಯಂಡ್ ಒನ್ಲಿ ಸಪೋರ್ಟ್. ಓಕೆ, 53,600 ಒನ್ ಆ್ಯಂಡ್ ಒನ್ಲಿ ಸಪೋರ್ಟ್ ಇಡೋಣ. ಓಕೆ, ನಂತರ ಅಪ್ಸೈಡ್ ಏನಿದೆ? ಅಪ್ಸೈಡ್ ಎಸ್ ಡೆಫಿನೆಟ್ಲಿ 54,555,000. ಓಕೆ, ಇವೆರಡು ಟಾರ್ಗೆಟನ್ನು ನಾಳೆಗೆ ಕನ್ಸಿಡರ್ ಮಾಡೋಣ ಸ್ನೇಹಿತರೆ. ಇದು ಅಮೇರಿಕನ್ ಮಾರ್ಕೆಟು. ಡೌ ಜೋನ್ಸು ತುಂಬ ಫ್ಲ್ಯಾಟ್ ಇದೆ ಇವತ್ತು ನೋಡಿ. ಕೇವಲ ಒಂದು 5 ಪಾಯಿಂಟ್ ಪಾಸಿಟಿವ್ನಲ್ಲಿದೆ, ವೆರಿ ಫ್ಲ್ಯಾಟ್. ಆದರೆ 42,000 ಮೇಲ್ಗಡೆ ಇದೆ. ಓಕೆ, ಅದ್ರ ಮೇಲ್ಗಡೆ ಸಸ್ಟೈನ್ ಆದರೆ ಚೆನ್ನಾಗಿರುತ್ತೆ. ಓವರ್ ನೈಟ್ ಹೇಗೆ ಮೂವ್ ಆಗುತ್ತೆ ಗೊತ್ತಿಲ್ಲ, ನೋಡಬೇಕು, ಬೆಳಿಗ್ಗೆನೇ ಗೊತ್ತಾಗುತ್ತೆ. S&P 500 ಅದು ಕೂಡ ಫ್ಲ್ಯಾಟ್ ಇದೆ, ನಸ್ಡಾಕ್ ಕೂಡ ಫ್ಲ್ಯಾಟ್ ಇದೆ. ಟೋಟಲಿ ಅಮೇರಿಕನ್ ಮಾರ್ಕೆಟ್ ಎಲ್ಲ ಫ್ಲ್ಯಾಟ್ ಇದೆ. ಒಂದು 3 ದಿನ ರ್ಯಾಲಿ ಕೊಟ್ಬಿಟ್ಟು ಇವಾಗ ಫ್ಲ್ಯಾಟ್ನಲ್ಲಿ ಟ್ರೇಡ್ ಆಗ್ತಾ ಇದೆ ಇವತ್ತು. ಓವರ್ ನೈಟ್ ಏನಾದರೂ ಮೊಮೆಂಟಮ್ ಬರ್ತಾ ಏನು ನೋಡೋಣ. ಆ ಥರ ಏನಾದರೂ ಮೊಮೆಂಟಮ್ ಇದ್ದರೆ, ನ್ಯೂಸ್ ಇದ್ದರೆ ಅಪ್ಡೇಟ್ ಮಾಡ್ತೀನಿ, ಇಲ್ಲಾಂದರೆ ಬೆಳಿಗ್ಗೆನೇ ನೋಡೋಣ. FII ಡೇಟಾ ನೋಡಿ ಸ್ನೇಹಿತರೆ. FIIಸು ನಿನ್ನೆ ಹೆವಿ ಬೈಯಿಂಗ್ ಮಾಡಿದ್ರು, 14,000 ಕೋಟಿ. ಇವತ್ತು ಕೇವಲ 400 ಕೋಟಿ ನೆಟ್ ಕ್ಯಾಶನ್ನು ಬೈ ಮಾಡಿದ್ದಾರೆ ನೋಡಿ. ಕೇವಲ 400 ಕೋಟಿ ನೆಟ್ ಕ್ಯಾಶ್ ಇವತ್ತು ಬೈ ಮಾಡಿದ್ದಾರೆ. DIs ಏನು ಮಾಡಿರ್ತಾರೆ? ನ್ಯಾಚುರಲಿ ಸೆಲ್ ಮಾಡಿರ್ತಾರೆ ಅವರು. ಏನು ಬ್ರೌಸ್ ಆಗ್ತಾ ಇದೆ ಇಲ್ಲ, DIs ಕೂಡ 1,000 ಕೋಟಿಯ ನೆಟ್ ಕ್ಯಾಶನ್ನು ಬೈ ಮಾಡಿದ್ದಾರೆ. ಓವರಾಲ್ FIIs ಆ್ಯಂಡ್ DIs ಇಬ್ಬರೂ ಕೂಡ ಬೈ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್, SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ 69 ಪಾಯಿಂಟ್ ಪಾಸಿಟಿವ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಅಮೇರಿಕನ್ ಮಾರ್ಕೆಟ್ ಫ್ಲ್ಯಾಟ್ ಇದ್ರೂ ಕೂಡ ನಮ್ಮ SGX ನಿಫ್ಟಿ ಒಂದು ಒಳ್ಳೆ ಅಪ್ಸೈಡ್ನಲ್ಲಿ ಮೂವ್ ಆಗ್ತಾ ಇದೆ. ಅಂದರೆ ನಾಳೆಗೆ ಗ್ಯಾಪ್ ಅಪ್ ಸಿಗ್ಬೋದಾ ನೋಡಬೇಕು. ಅಮೇರಿಕನ್ ಮಾರ್ಕೆಟ್ ಇದೇ ಥರ ಫ್ಲ್ಯಾಟ್ ಇರಬೇಕು ಒಂದು, ಇಲ್ಲ ಅಪ್ಸೈಡ್ ಮೂವ್ ಆಗಬೇಕು. ನೆಗೆಟಿವ್ನಲ್ಲಿ ಟೆರಿಟರಿಯಲ್ಲಿ ಏನಾದರೂ ಕ್ಲೋಸ್ ಆದರೆ ಅಮೇರಿಕನ್ ಮಾರ್ಕೆಟು, ನಮ್ಮ ಮಾರ್ಕೆಟ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಒಂದು ಯಾವುದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಚಾರ್ಟ್ಸು, ಹಾಗೆ
ಅಮೇರಿಕನ್ ಮಾರ್ಕೆಟ್, FIDA ಡೇಟಾ ಮತ್ತು SGX ನಿಫ್ಟಿ ಇವನ್ನೆಲ್ಲ ಓವರಾಲ್ ನೋಡಿಬಿಟ್ಟು ಒಂದು ಪ್ರೆಡಿಕ್ಷನ್ ಮಾಡೋದಾದರೆ ನನ್ನ ಕಡೆಯಿಂದ ನಾಳೆ ಕೂಡ ಮಾರ್ಕೆಟ್ನಲ್ಲಿ 90% ಮಾರ್ಕೆಟ್ನಲ್ಲಿ ಬುಲ್ ರನ್ ಬರೋ ಎಲ್ಲ ಚಾನ್ಸಸ್ ಇದೆ. ಅಪ್ಸೈಡ್ ಮೂವ್, ಮತ್ತೆ ಅಪ್ಸೈಡ್ ಮೂವ್. ಟಾರ್ಗೆಟ್ ಏನಿದೆ 26,000 ಕ್ರಾಸ್ ಆಗೋ ಎಲ್ಲ ಚಾನ್ಸ್ ಇದೆ ನಿಫ್ಟಿಯಲ್ಲಿ. ಬ್ಯಾಂಕ್ ನಿಫ್ಟಿಯಲ್ಲಿ 54,500. ಓಕೆ, ಫಸ್ಟ್ ಟಾರ್ಗೆಟ್. ಸೆಕೆಂಡ್ 55,000. ಇದನ್ನು ಕನ್ಸಿಡರ್ ಮಾಡ್ಬೋದು. ಯಾವುದಕ್ಕೂ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ. ಇಂಟ್ರಾಡೇದಲ್ಲಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಿ. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಇದ್ರೆ ಮತ್ತೆ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ವಿತ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.